ವಿಷಕರೇ, ಇತ್ತೀಚೆಗೆ ಬಿಡುಗಡೆಗೊಂಡಂತ ಲೆನಿನ್ ಎಂಬ ಒಂದು ತೆಲುಗು ಸಿನಿಮಾದಲ್ಲಿ ಅದರ ಹೀರೋ ಪಾತ್ರಕ್ಕಿಂತ ಕೂಡ ಹೆಚ್ಚು ಸದ್ದನ್ನ ಮಾಡ್ತಿರುವಂತ ಕ್ಯಾರೆಕ್ಟರ್ ಅಂದ್ರೆ ಅದು ವಸಂತ್ ಎಂಬ ವಿಲನ್ ಪಾತ್ರ. ಈ ಒಂದು ಪಾತ್ರವನ್ನ ಮಾಡಿರೋದು ನಮ್ಮ ಕನ್ನಡದ ನಟರಾದಂತ ಪ್ರಮೋದ್ ಪಂಜು. ಪ್ರಮೋದ್ ರವರ ವಿಭಿನ್ನ ನಟನೆಗೆ ತೆಲುಗು ಆಡಿಯನ್ಸ್ ಕಂಪ್ಲೀಟ್ ಫಿದಾಗಿದ್ದಾರೆ. ಈ ಒಂದು ಚಿತ್ರ ಕೇವಲ ಇದರ ನಾಯಕ ನಟರಾದಂತ ಅಖಿಲ್ ಅಕ್ಕಿನೇನಿ ಅವರಿಗೆ ಅದ್ದೂರಿ ಕಂಬ್ಯಾಕ್ ಅನ್ನ ಕೊಡ್ಲಿಲ್ಲ. ಅದರ ಜೊತೆಗೆ ಪ್ರಮೋದ್ ಪಂಜು ಅವರಿಗೆ ತೆಲುಗು ಚಿತ್ರರಂಗದಲ್ಲಿ ಒಂದು ಮೇಜರ್ ಬ್ರೇಕ್ ಥ್ರೂ ಅನ್ನ ಕೊಟ್ಟಂತ ಚಿತ್ರ. ಈಗ ಅಲ್ಲಿ ನಟ ಅಖಿಲ್ಗಿಂತನೂ ಕೂಡ ಹೆಚ್ಚಾಗಿ ಜನ ಪ್ರಮೋದ್ ರವರ ನಟನೆಯನ್ನ ಹಾಡಿ ಹೊಗಳುತ್ತಿದ್ದಾರೆ. ಲೆನಿನ್ ಚಿತ್ರದ ಪ್ರೆಸ್ ಮೀಟ್ ಅಲ್ಲಿ ಈ ಚಿತ್ರದ ಮುಖ್ಯ ನಿರ್ಮಾಪಕರು ಆದಂತ ನಟ ನಾಗಾರ್ಜುನ್ ರವರೇ ಪ್ರಮೋದ್ ರವರ ಪಾತ್ರಕ್ಕೆ ಮನಸಾರೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಕನ್ನಡದ ಪ್ರತಿಭೆಗಳು ಭಾರತದ ಯಾವ ಭಾಷೆಯಲ್ಲಾದ್ರೂ ಕೂಡ ಯಾವ ಪಾತ್ರವನ್ನಾದ್ರೂ ಕೂಡ ಮಾಡೋದಕ್ಕೆ ಸೈ ಅಂತ ಪ್ರಮೋದ್ ಪಂಜು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಈ ಮೊದಲು 2023ರಲ್ಲಿ ಪ್ರಮೋದ್ ಸಲಾರ್ ಚಿತ್ರದಲ್ಲಿ ವಿಲನ್ ತಮ್ಮನಾಗಿ ನಟಿಸಿದ್ರು. ಇನ್ನು ಪ್ರಮೋದ್ ರವ್ರ ಬಗ್ಗೆ ಕಳೆದ ಕೆಲವು ವರ್ಷಗಳ ಹಿಂದೆ ನಾವು ಇದೇ ನಿಮ್ಮ ವಾಹಿನಿಯಲ್ಲಿ ಅವ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ವಿ. ಸ್ಫುರದ್ರೂಪಿ ನಟಾದಂತ ಪ್ರಮೋದ್ ಇನ್ ಮುಂದೆ ವಿಲನ್ ಹಾಗೂ ನೆಗೆಟಿವ್ ಶೇಡ್ ಪಾತ್ರಗಳನ್ನ ಕಂಟಿನ್ಯೂ ಮಾಡ್ತಾರ. ಕನ್ನಡದ ಇಂಥ ಪ್ರತಿಭಾವಂತ ನಟರು ಚಿತ್ರರಂಗದಿಂದ ಒಬ್ಬೊಬ್ಬರಾಗಿ ದೂರ ಆಗ್ತಿರೋದು ಯಾಕೆ? ಕನ್ನಡ ಸಿನಿರಂಗ ತನ್ನದೇ ಸ್ವಂತ ಟ್ಯಾಲೆಂಟ್ ಗಳನ್ನ ಕಳೆದುಕೊಳ್ತಿದೆ ಎಂಬಂತ ಮುಂತಾದ ಹಲವು ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವೀಕ್ಷಕರೇ, ಲೆನಿನ್ ಚಿತ್ರ ಅನಿರೀಕ್ಷಿತ ಯಶಸ್ಸನ್ನ ಸಾಧಿಸಿದೆ. ಈ ಒಂದು ಸಿನಿಮಾವನ್ನ ನೋಡಬಂದಂತ ಹೆಚ್ಚಿನವರು ಚಿತ್ರದ ಮಾಸ್ ದೃಶ್ಯಗಳನ್ನ ಹಾಗೂ ನಾಯಕ ಮತ್ತು ವಿಲನ್ ಇಬ್ಬರ ನಟನೆಯನ್ನ ಇಷ್ಟಪಟ್ಟಿದ್ದಾರೆ. ಚಿತ್ರದ ಬಗ್ಗೆ ಪಾಸಿಟಿವ್ ಹಾಗೂ ನೆಗೆಟಿವ್ ಎಲ್ಲಾ ತರಹದ ಮಿಶ್ರ ಪ್ರತಿಕ್ರಿಯೆ ಕೇಳ್ಬರ್ತಿದೆ. ಬಹಳ ವರ್ಷಗಳಿಂದ ಹಿಟ್ಗಾಗಿ ಹಾತೊರೆದಿದ್ದಂತ ನಟ ಅಖಿಲ್ ಅಕ್ಕಿನೇನಿಗೆ ಈ ಚಿತ್ರ ಬ್ರೇಕ್ ಅನ್ನ ಕೊಟ್ಟಿದೆ. ಪ್ರಮೋದ್ ಪಂಜು ನಟಿಸಿದಂತ ಮೊದಲ ಚಿತ್ರ ಕನ್ನಡದ ಗೀತಾ ಬ್ಯಾಂಗಲ್ ಸ್ಟೋರ್. ಇದು 2015ರಲ್ಲಿ ತೆರೆ ಕಂಡಿತು. ಮುಂದೆ 2019ರಲ್ಲಿ ಬಂದಂತ ನಟ ಜಗ್ಗೇಶ್ ರವರ ಪ್ರೀಮಿಯರ್ ಪದ್ಮಿನಿ ಚಿತ್ರದಲ್ಲಿ ನಟಿಸಿದಂತ ಪ್ರಮೋದ್ ಪಂಜು ಅದರಲ್ಲಿ ತಮ್ಮ ಪಾತ್ರವನ್ನ ಅತ್ಯಂತ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ರು. ಮುಂದೆ ರತನ್ ಪ್ರಪಂಚ ಚಿತ್ರದ ಇವರ ಉಡಾಳ್ ಬಾಬುರಾವ್ ಪಾತ್ರ ಇವರಿಗೆ ಬೆಸ್ಟ್ ನಟ ಕ್ಯಾಟಗರಿಯಲ್ಲಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಅನ್ನ ತಂದ್ಕೊಟ್ಟಿತ್ತು. ಇನ್ನು 2023ರ ಬಹುನಿರೀಕ್ಷಿತ ಸಿನಿಮಾದಂತ ಪ್ಯಾನ್ ಇಂಡಿಯಾ ಚಿತ್ರ ಆದಂತ ಸಲಾರ್ನಲ್ಲಿ ಪ್ರಮೋದ್ ರವರು ಪ್ರಮುಖವಾದಂತ ಪಾತ್ರವೊಂದರಲ್ಲಿ ಕಾಣಿಸ್ಕೊಂಡಿದ್ರು. ಇಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡ್ರು ಕೂಡ ಪ್ರಮೋದ್ ತಮ್ಮ ಅಭಿನಯಕ್ಕೆ ನ್ಯಾಯವನ್ನ ಸಲ್ಲಿಸಿದ್ರು. ಆದ್ರೂ ಕೂಡ ಇಲ್ಲಿ ಯಾಕೋ ಅವರನ್ನ ಹೆಚ್ಚಿನವರು ಗುರುತಿಸ್ತೇ ಇಲ್ಲ. ನೆಗೆಟಿವ್ ರೋಲ್ ಅಂದ್ರೆ ಅನೇಕ ಸಲ ಅಂತ ಪಾತ್ರಕ್ಕೆ ಹೀರೋ ಪಾತ್ರದಷ್ಟೇ ಅಥವಾ ಕೆಲವೊಂದ್ಸಾರಿ ನಾಯಕನ ಪಾತ್ರಕ್ಕಿಂತನೂ ಕೂಡ ಮಿಗಿಲಾದಂತ ಹೈಪ್ ಮತ್ತು ಎಲಿವೇಶನ್ ಇರುತ್ತೆ. ತುಂಬಾ ಜನ ಇಂಥ ನೆಗೆಟಿವ್ ಪಾತ್ರಗಳಿಂದಲೇ ಜನಮಾನಸ ಗೆಲ್ತಾರೆ ಹಾಗೂ ಹೆಚ್ಚಿನ ಅವಕಾಶಗಳನ್ನ ಸಾಧಿಸಿ ಮುನ್ನಡಿತಾರೆ. 2023ರ ಡಿಸೆಂಬರ್ನಲ್ಲಿ ಸಲಾರ್ ತೆರೆ ಕಾಣುವಂತ ಮುನ್ನ ಸುಮಾರು 3 ವರ್ಷಗಳಿಂದ ಅಪಾರ ನಿರೀಕ್ಷೆ ಹೊಡಿಸಿದಂತ ಚಿತ್ರ ಅದು. ಇಡೀ ಭಾರತವೇ ಆ ಒಂದು ಚಿತ್ರದ ರಿಲೀಸ್ಗೆ ಕಾದಿತ್ತು. ಇಂಥ ಒಂದು ಸಿನಿಮಾದಲ್ಲಿ ಯಾವುದೇ ಪಾತ್ರ ಸಿಕ್ಕಿದ್ರು ಕೂಡ ಪ್ರಮೋದ್ ತರದ ಹೊಸ ನಟರಿಗೆ ಅದು ಸುವರ್ಣಾವಕಾಶ ಇದ್ದ ಹಾಗೆ. ಅದೇ ಕಾರಣಕ್ಕೆ ಅವರು ಕೂಡ ನಿರ್ದೇಶಕ ನೀಲ್ ರವರ ಆಫರ್ ನ ತಿರಸ್ಕರಿಸದೆ ಒಪ್ಕೊಂಡ್ರು. ಆದ್ರೆ ಸಲಾರ್ ಬಿಡುಗಡೆ ಕಂಡ ನಂತರ ಅನೇಕರ ನಿರೀಕ್ಷೆಯನ್ನು ಅದು ಸುಳ್ಳು ಮಾಡ್ತು. ಉಗ್ರಂ ಕಥೆಯನ್ನೇ ಸ್ವಲ್ಪ ಹಿಂಡಿ ಪ್ಯಾನ್ ಇಂಡಿಯಾ ಶೈಲಿಯಲ್ಲಿ ಅದರಲ್ಲಿ ತೋರಿಸಲಾಗಿತ್ತು. ಇದಕ್ಕಿಂತನೂ ಕೂಡ ಉಗ್ರಂ ಸಿನಿಮಾನೇ ಚೆನ್ನಾಗಿದೆ ಅಂತ ತುಂಬಾ ಜನ ಅಭಿಪ್ರಾಯವನ್ನ ಪಟ್ರು. ಇನ್ನು ಪ್ರಮೋದ್ ಪಂಜು ಕನ್ನಡದಲ್ಲಿ ಬಾಂಡ್ ರವಿ ಹಾಗೂ ಇಂಗ್ಲಿಷ್ ಮಂಜ ಎಂಬ ಆಕ್ಷನ್ ಮತ್ತು ಮಾಫಿಯಾ ಚಿತ್ರಗಳಲ್ಲಿ ಸೋಲೋ ಲೀಡ್ ಹೀರೋ ಆಗಿ ನಟಿಸಿದ್ರು. ಅದರಲ್ಲೂ ಇಂಗ್ಲಿಷ್ ಮಂಜ ಎಂಬ ಹೊಸ ಚಿತ್ರ ಕೊಂಚ ವಿಭಿನ್ನ ಚಿತ್ರಕಥೆಯನ್ನ ಒಳಗೊಂಡಿದ್ದು ಈ ಚಿತ್ರ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸುಮಾರು 7 ಇತರ ಭಾಷೆಗಳಲ್ಲಿ ಡಬ್ ಆಗಿ ರಿಲೀಸ್ ಆಗಿತ್ತು. ಹಿಂದಿಯಲ್ಲಿ ಇದರ ಟೈಟಲ್ ಅನ್ನ ಇಂಗ್ಲಿಷ್ ಶಿವ ಅಂತ ಚೇಂಜ್ ಮಾಡಲಾಗಿತ್ತು. ಈ 2 ಚಿತ್ರಗಳನ್ನ ಕನ್ನಡಿಗರು ಎಷ್ಟು ಪ್ರೀತಿನ ಸ್ವೀಕಾರ ಮಾಡಿದ್ರು ಅನ್ನೋದಕ್ಕಿಂತನೂ ಈ ಎರಡರಲ್ಲೂ ಕೂಡ ನಟ ಪ್ರಮೋದ್ ತಮ್ಮ ಪಾತ್ರಗಳಿಗೆ ಜೀವ ತುಂಬಿ ನಟಿಸಿದ್ರು. ಸಿನಿಮಾಗೆ ಬರುವಂತ ಮೊದಲೇ ಧಾರಾವಾಹಿಗಳಲ್ಲಿ ನಟಿಸಿ ಹಾಗೂ ಸ್ಟಾಂಡ್ ಅಪ್ ಸ್ಕಿಟ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡದಂತ ಪ್ರಮೋದ್ ನಟನೆಯಲ್ಲಿ ತಕ್ಕ ಮಟ್ಟಿಗೆ ಪಳಗದಂತ ಪ್ರತಿಭಾನ್ವಿತ ಕಲಾವಿದ. ನೋಡೋದಕ್ಕೆ ಸ್ಫುರದ್ರೂಪಿ ಮಾತ್ರ ಅಲ್ಲದೆ ಅವರ ಕನ್ನಡ ಭಾಷೆ ಹಾಗೂ ಅದರ ಸ್ಪಷ್ಟತೆ ಅವರನ್ನ ಪರಿಪೂರ್ಣ ಕಲಾವಿದನಾಗಿ ರೂಪಿಸಿದೆ. ನಾನು ಅಭಿನಯಕ್ಕೂ ರೆಡಿ, ಆಕ್ಷನ್ ಕಟ್ ಹೇಳೋದಕ್ಕೂ ರೆಡಿ ಅಂತ ಕೆಲ ವರ್ಷಗಳ ಹಿಂದೆನೆ ಒಂದು ಮಾಧ್ಯಮದ ಸಂದರ್ಶನದಲ್ಲಿ ಅವರು ಹೇಳ್ಕೊಂಡಿದ್ರು. 2015ರಿಂದ 2023ರವರೆಗೂ ಪ್ರಮೋದ್ ಸಪೋರ್ಟಿಂಗ್ ಆರ್ಟಿಸ್ಟ್, ಆಕ್ಷನ್ ಹೀರೋ, ಸೋಲೋ ಲೀಡ್ ನಟರಾಗಿ ವಿವಿಧ ತರಹದ ಕಥೆಗಳಲ್ಲಿ ಅಭಿನಯಿಸಿದ್ರು. ಲವರ್ ಬಾಯ್ ಇಮೇಜ್ ನಲ್ಲಿ ನಟಿಸುವಂತ ನಿರ್ಧಾರ ಮಾಡದಂತ ಅವರು ಮುಂದೆ ಆಯ್ಕೆ ಮಾಡದಂತ ಚಿತ್ರ ಕನ್ನಡದ ಭುವನಂ ಗಗನಂ. ಇದು 2025ರಲ್ಲಿ ರಿಲೀಸ್ ಆಯಿತು. ಆಕ್ಷನ್ ಹೀರೋ ಹಾಗೂ ನೆಗೆಟಿವ್ ರೋಲ್ಗಳು ತನ್ನ ಕೈ ಹಿಡಿದಿಲ್ಲ ಅಂತ ಅವ್ರಿಗೆ ಅನ್ಸಿತ್ತು. ಹಾಗಾಗಿನೇ ಅವರು ಭುವನಂ ಗಗನಂ ಅನ್ನುವಂತ ಒಂದು ಪ್ಯೂರ್ ಲವ್ ಸಬ್ಜೆಕ್ಟ್ ಕಥೆಯನ್ನ ಒಪ್ಕೊಂಡ್ರು. ಇದನ್ನೆಲ್ಲ ನೋಡಿದ್ರೆ ಈ ನಟ ಸಿನಿಮಾ ಹಾಗೂ ಅಭಿನಯದ ಹೊಸ ಪ್ರಯೋಗ ಮತ್ತು ಪರೀಕ್ಷೆಗಳಿಗೆ ಹೆದರದೆ ತನ್ನನ್ನ ತಾನೇ ತೆರೆದುಕೊಳ್ಳುವಂತ ನಟನೆ ಹಸಿವು ಇರುವಂತ ಕಲಾವಿದ ಅನ್ನೋದು ಸ್ಪಷ್ಟ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನನ್ನ ವೀಕ್ಷಕರು ಎಂತ ಕಥೆ ಹಾಗೂ ಪಾತ್ರದಲ್ಲಿ ನೋಡೋದಕ್ಕೆ ಹೆಚ್ಚು ಇಷ್ಟಪಡ್ತಾರೋ ಅದರಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಹಂಬಲಿಸುವಂತ ಪ್ರಮೋದ್ ಮಾತಿಗಿಂತನೂ ಕೂಡ ಹೆಚ್ಚು ಕೆಲಸದಲ್ಲಿ ತನ್ನನ್ನ ಪ್ರೂವ್ ಮಾಡೋದಕ್ಕೆ ಹಾತೊರೆಯುವಂತ ನಟ.
ಸಲಾರ್ ಹಾಗೂ ರತ್ನನ್ ಪ್ರಪಂಚ ಚಿತ್ರದ ಇವರ ಅಭಿನಯ ನೋಡಿ ಇಂಪ್ರೆಸ್ ಆಗಿನೇ ಇವರನ್ನ ನಾವು ನಮ್ಮ ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ಅಂತ ಸ್ವತಃ ನಟ ನಾಗಾರ್ಜುನ್ ರವರು ಹೇಳ್ಕೊಂಡಿದ್ರು. ಸಲಾರ್ ನಂತರ ಪ್ರಮೋದ್ ರವರ ಪ್ರಮುಖ ಚಿತ್ರ ಲೆನಿನ್. ಇದರ ವಸಂತ್ ಅನ್ನುವಂತ ಅವರ ಪಾತ್ರ ತೆಲುಗು ವೀಕ್ಷಕರನ್ನ ಇಂಪ್ರೆಸ್ ಮಾಡಿದೆ. ಇದರ ನಂತರ ಇದೀಗ ಅವರ ಮುಂದಿನ ಚಿತ್ರ ಹಲ್ಕಾ ಡಾನ್. ಇದು ಇನ್ನೂ ಕೂಡ ಚಿತ್ರೀಕರಣದ ಹಂತದಲ್ಲಿದೆ. ಇದು ಏಕಕಾಲಕ್ಕೆ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಕೂಡ ಬರಲಿದೆ ಅಂತ ಅನೌನ್ಸ್ ಆಗಿದೆ. ಇತ್ತೀಚೆಗೆ ತೆರೆಗೊಂಡಂತ ನಟಿ ಸಮಂತಾರವರ ನಟನೆಯ ಮಾ ಇಂಟಿ ಬಂಗಾರಂ ಎಂಬ ಚಿತ್ರದಲ್ಲಿ ಕನ್ನಡದ ನಟ ಆದಂತ ದಿಗಂತ್ಗೆ ಮುಖ್ಯ ಪಾತ್ರ ಸಿಕ್ಕಿತ್ತು. ನನಗೆ ಇನ್ನೊಂದು ಅವಕಾಶ ಕೊಡಿ, ನಾನೇನು ಅಂತ ಪ್ರೂವ್ ಮಾಡ್ತೇನೆ ಅಂತ ದಿಗಂತ್ ತೆಲುಗು ವೇದಿಕೆಯಲ್ಲಿ ಅಲ್ಲಿಯ ಜನ ಮತ್ತು ಚಿತ್ರ ತಂತ್ರಜ್ಞರ ಮುಂದೆ ವಿನಂತಿ ಮಾಡಿಕೊಂಡಿದ್ದಂತ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ದಿಗಂತ್ ಸುಮಾರು 20 ವರ್ಷಗಳಿಂದ ಕನ್ನಡದಲ್ಲಿ ಗುರುತಿಸಿಕೊಂಡಂತ ನಟರು. ಮೊದಲ ಚಿತ್ರ ಮುಂಗಾರು ಮಳೆಯ ನಂತರ ಮುಂದೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದಂತ ದಿಗಂತ್ಗೆ ಯಾಕೋ ಹೆಚ್ಚಿನ ಉತ್ತಮ ಅವಕಾಶಗಳು ಹುಡ್ಕೊಂಡ್ ಬರಲಿಲ್ಲ. ದಿಗಂತ್ ಮತ್ತು ಪ್ರಮೋದ್ ಥರದ ಈ ನೆಲದ ಪ್ರತಿಭೆಗಳು ನಿಧಾನವಾಗಿ ಇಲ್ಲಿಂದ ಜಾರಿ ಬೇರೆ ಕಡೆ ಹೋಗ್ತಿದ್ದಾರೆ. ಈ ಒಂದು ಪರಂಪರೆ ನಿಜಕ್ಕೂ ಆತಂಕದ ಬೆಳವಣಿಗೆ ಅಂತಾನೆ ಹೇಳಬಹುದು. ಆದ್ರೆ ಇದು ಆ ನಟರ ತಪ್ಪಲ್ಲ. ಅವರು ಯಾರು ಕೂಡ ಯಾವುದೇ ಬ್ಯಾಕ್ ಗ್ರೌಂಡ್ ನ ಬೆಂಬಲದಿಂದ ಇಲ್ಲಿಗೆ ಬಂದವರಲ್ಲ. ಕೇವಲ ತಮ್ಮಲ್ಲಿ ಇರುವಂತ ನಟನೆಯ ಸ್ಕಿಲ್ ಮಾತ್ರ ನಂಬಿ ಬಂದವರು. ಇಲ್ಲಿ ಅವಕಾಶ ಸಿಗದೆ ಹೋದಾಗ ಅವರು ವಿಧಿ ಇಲ್ಲದೆ ಬೇರೆ ಕಡೆ ಹೋಗ್ಲೇಬೇಕಾಗುತ್ತೆ. ಹಾಗಾದ್ರೆ ಕನ್ನಡದ ನಿರ್ದೇಶಕರು ಮತ್ತು ನಿರ್ಮಾಪಕರುಗಳು ಇಂಥ ಪ್ರತಿಭೆಗಳ ಕಡೆ ಗಮನವನ್ನ ಹರಿಸ್ತಿಲ್ವಾ? ಈ ಪ್ಯಾನ್ ಇಂಡಿಯಾ ಅನ್ನುವಂತ ಟ್ರೆಂಡ್ ಬಂದ್ಮೇಲಂತೂ ಎಲ್ರಿಗೂ ಬಹಳ ಬೇಗ ಹಣ ಮಾಡಿ ಸೆಟಲ್ ಆಗುವ ಕಡೆ ಮನ್ಸಿದೆಯೇ ವಿನಃ ಉತ್ತಮ ಸದಾಭಿರುಚಿಯ ಕಥೆಗಳನ್ನ ಕೊಡುವಂತ ಬಗ್ಗೆ ಹಾಗೂ ಸ್ವಂತ ನೆಲದ ಪ್ರತಿಭೆಗಳನ್ನ ಗುರುತಿಸುವಂತ ಕಡೆ ಅವರು ಮುಖ ಮಾಡ್ತಿಲ್ಲ. ಎಲ್ರಿಗೂ ವಿಲನ್ ಆಗಿ ನಟ ಸಂಜಯ್ ದತ್ತನೇ ಬೇಕು, ಬಾಬಿ ಡಿಯೋಲ್ ರವರ ನೆಗೆಟಿವ್ ಪಾತ್ರಗಳನ್ನ ಮಾಡಬೇಕು. ಈ ರೀತಿ ಇವರ ಆಯ್ಕೆಗಳು ಇಷ್ಟು ಸೀಮಿತ ಮಟ್ಟಕ್ಕೆ ಹೋದ್ರೆ ನಿಜವಾದ ಪ್ರತಿಭೆಗಳನ್ನ ಬೆಳೆಸೋರು ಯಾರು? ಪ್ರಮೋದ್ ಕನ್ನಡದವರು. ಅವರು ಕನ್ನಡದಲ್ಲಿ ಮಾಡಿರೋದು ಕೇವಲ ಬೆರಳಿಕೆಯ ಸಿನಿಮಾಗಳು. ನಮ್ಮವರೇ ಇನ್ನೂ ಕೂಡ ಅವರನ್ನ ನೆಟ್ಟಗೆ ಗುರುತಿಸಿಲ್ಲ. ಈ ರೀತಿ ಇರುವಾಗ ಪಕ್ಕದ ತೆಲುಗಿನವರು ಅವರನ್ನ ಯಾವುದೋ ಒಂದು ಚಿತ್ರದಿಂದ ಗುರುತಿಸಿ ಲೆನಿನ್ ಚಿತ್ರದಲ್ಲಿ ಅವಕಾಶವನ್ನ ಕೊಟ್ರು. ಆ ರೀತಿ ಅವಕಾಶ ಕೊಟ್ಟಿದ್ದಕ್ಕೆ ಅಲ್ವಾ ಈಗ ತೆಲುಗಿನ ಬಹುತೇಕರಿಗೆ ಅವರು ಪರಿಚಯ ಆಗಿದ್ದು. ಎಲ್ಲಾ ಕಥೆಗಳಿಗೂ 30-40 ವರ್ಷ ಅನುಭವ ಇರುವಂತ ಹಿರಿಯ ಕಲಾವಿದರೆ ಬೇಕು, ಹೊಸೊಬ್ರು ಬೇಡ ಅಂದ್ರೆ ಯಾವುದೇ ಚಿತ್ರರಂಗ ಬೆಳವಣಿಗೆನ ಕಾಣೋದಾದ್ರು ಹೇಗಲ್ವಾ? ಇಲ್ಲಿ ಯಾರು ಕೂಡ ನೀವು ಇಂಥವ್ರನ್ನೇ ಹಾಕೊಂಡು ಸಿನಿಮಾ ಮಾಡಿಂತ ನಿರ್ದೇಶಕ ಮತ್ತೆ ನಿರ್ಮಾಪಕರಿಗೆ ಕೇಳಲ್ಲ. ಜನ ನಿರೀಕ್ಷೆ ಮಾಡೋದು ಮನಸ್ಸಿಗೆ ತಟ್ಟುವಂತ ಕಥೆಗಳು ಇರುವಂತ ಸಿನಿಮಾಗಳನ್ನ ಮಾಡಿಂತ ಅಷ್ಟೇ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಸಿನಿಮಾ ಅನ್ನೋದು ವ್ಯವಹಾರ ಮತ್ತು ಲಾಭ ಇವೆಲ್ಲವನ್ನೂ ಕೂಡ ಮೀರಿ ನಿಂತಂತ ಕಲೆ. ನಿಮ್ಮ ಲಾಭದ ವಿವರ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಒಳ್ಳೆ ಸಿನಿಮಾ ಕೊಡಿ ಅನ್ನೋದಷ್ಟೇ ಹಲವರ ನಿರೀಕ್ಷೆ. ಲೆನಿನ್ ತರದ ಕಥೆಯಲ್ಲಿ ಪ್ರಮೋದ್ ಮಾಡದಂತ ಪಾತ್ರ ಕನ್ನಡದಲ್ಲಿ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅದನ್ನ ನೋಡದಂತ ತುಂಬಾ ಜನ ಕನ್ನಡಿಗರ ಅಭಿಪ್ರಾಯ. ಇಂಥ ಸೂಕ್ಷ್ಮ ಪ್ರಜ್ಞೆ ಇವತ್ತಿನ ಕನ್ನಡದ ಬಹುತೇಕ ನಿರ್ದೇಶಕ ಮತ್ತು ನಿರ್ಮಾಪಕರಿಗೆ ಇದ್ದಿದ್ರೆ ಇವತ್ತು ದಿಗಂತರದ ಕಲಾವಿದರು ನನಗೆ ಇನ್ನೂ ಒಂದು ಚಾನ್ಸ್ ಕೊಡಿ ಪ್ಲೀಸ್ ಅಂತ ಬೇರೆ ಕಡೆ ಹೋಗಿ ಅಂಗಲಾಚಬೇಕಾದಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಈ ಪ್ಯಾನ್ ಇಂಡಿಯಾ ಟ್ರೆಂಡ್ ಸಿನಿಮಾದ ಔಚಿತ್ಯವನ್ನ, ಅದರ ಸದಾಭಿರುಚಿಯನ್ನ ಎಲ್ಲೋ ಒಂದ್ ಕಡೆ ಮೂಲೆಗುಂಪು ಮಾಡ್ತಾ ಇದೆಯೇನೋ ಅಂತ ಬೇಸರವಾಗುತ್ತೆ. ಇದು ಇದೇ ರೀತಿ ಮುಂದುವರೆದ್ರೆ ಕನ್ನಡದಲ್ಲಿ ಯಾವುದೇ ಹೊಸ ನಟ ನಟಿಯರು ಇರೋದೇ ಇಲ್ಲ. ಆಗ ಪ್ರತಿ ಪಾತ್ರಕ್ಕೂ ನಾವು ಬೇರೆ ಭಾಷೆಯವರನ್ನೇ ಆಶ್ರಯಿಸಬೇಕಾದಂತ ದುರಾವಸ್ಥೆ ಬರುವಂತ ದಿನ ಹೆಚ್ಚು ದೂರ ಇಲ್ಲ. ಪ್ರಮೋದ್ ಆಗ್ಲಿ ಅಥವಾ ದಿಗಂತ್ ಆಗ್ಲಿ ಬೇರೆ ಭಾಷೆಗೆ ಹೋಗೋದ್ ಬೇಡ ಅಂತ ನಾವು ಹೇಳ್ತಿಲ್ಲ. ಖಂಡಿತ ಅವರು ತಮ್ಗೆ ಸಿಗುವಂತ ಎಲ್ಲಾ ಅವಕಾಶಗಳನ್ನು ಕೂಡ ಬಾಚ್ಕೊಳ್ಳಿ. ಆದ್ರೆ ಇಂಥ ನಟರಿಗೆ ಕನ್ನಡದಲ್ಲೂ ಕೂಡ ಇನ್ ಮುಂದೆ ಸಮಾನ ಅವಕಾಶಗಳು ಸಿಗ್ಲಿ. ಇಂಥ ನಟರು ಎಲ್ಲಾ ಕಡೆ ಕೂಡ ಕಂಗೊಳಿಸ್ಬೇಕು ಅನ್ನೋದು ನಮ್ಮ ಆಶಯನೇ. ಆದ್ರೆ ಇಲ್ಲಿ ಇಂಥ ಪ್ರತಿಭಾವಂತ ನಟರಿಗೆ ಚಾನ್ಸ್ ಇಲ್ಲದೆ ಅವರು ಬೇರೆ ಭಾಷೆಗೆ ಹೋಗೋದು ನಿಜಕ್ಕೂ ಅವರ ಪ್ರತಿಭೆಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆದಂತ ಅನ್ಯಾಯ ಅಂದ್ರೆ ಅದು ತಪ್ಪಾಗೋದಿಲ್ಲ. ಇನ್ನು ಈ ಪ್ರಮೋದ್ ಪುಂಜೋರ್ ಅವರ ಮುಂದಿನ ಚಿತ್ರಕ್ಕೆ ಲೆನಿನ್ ಚಿತ್ರತಂಡದವರು ಶುಭವನ್ನ ಕೋರಿದ್ದಾರೆ. ಆ ಒಂದು ಚಿತ್ರ ಹೆಚ್ಚು ಯಶಸ್ಸನ್ನ ಕಾಣ್ಲಿ ಹಾಗೂ ಕನ್ನಡದಲ್ಲಿ ಪ್ರಮೋದ್ ಅವರಿಗೆ ಮತ್ತು ಇದೇ ತರ ಪ್ರತಿಭೆ ಇರುವಂತ ಎಲ್ಲ ನಟರಿಗೂ ಹೆಚ್ಚು ಅವಕಾಶಗಳು ಸಿಕ್ಕಿ ಅವರು ಯಶಸ್ಸಿನತ್ತ ಸಾಗ್ಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.